ನಾನು ಹೇಳೋದು ಬಸ್ ಆಗಲಿ ಲಾರಿ ಆಗಲಿ ಯಾವುದೇ ಒಂದು ವೆಹಿಕಲ್ ಆಗಲಿ ಘಾಟಿ ಹತ್ತೋರಿಗೆ ದಯವಿಟ್ಟು ಒಂದು ಆದಷ್ಟು ಸೈಡ್ ಕೊಡಿ ಅಂತ ಕೇಳಿ. ಪಿಕಪ್ ಎಲ್ಲ ಒಳ್ಳೆಯದೆ ಟಾಟಾ. ಅಂದರೆ ಮತ್ತು ಕಂಫರ್ಟಬಲ್ ಅಂದರೆ ಲೈಲ್ಯಾಂಡೇ ಚೆನ್ನಾಗಿರುತ್ತೆ. ಓಕೆ, ಹಾಫ್ ಅನ್ ಅವರ್ ಒಳಗೆ 1 ಅವರ್ ಒಳಗೆ ಕ್ಲಿಯರ್ ಆಗ್ತದೆ ಅಂದರೆ ವೆಯ್ಟ್ ಮಾಡ್ತೀವಿ. 1 ಅವರ್ ಮೇಲೆ ಲೇಟ್ ಆಯ್ತು ಅಂದರೆ ನಾವು ಆಯಾ ಸೋಮೇಶ್ವರದಿಂದ ಹಾಲಾಡಿಯಿಂದ ಆಚೆ ಘಾಟಿಯಲ್ಲಿ ಹೋಗ್ತಾರೆ. ಯಾಕಂದರೆ ಕಾರ್ನವರೆಲ್ಲ ಬರ್ತಾ ಇರ್ತಾರೆ, AC ಹಾಕೊಂಡು ಬರ್ತಾ ಇರ್ತಾರೆ. ಅವರಿಗೆ ನಾವು ಆರು ನೋಡಿದ್ರು ಕೇಳಲ್ಲ. ಅಂದರೆ ಸ್ವಲ್ಪ ಕ್ಲೀನರಲ್ಲಿ ಡ್ಯೂಟಿ ಮಾಡುವಾಗೆಲ್ಲ ಸ್ವಲ್ಪ ಆಚೆ ಈಚೆ ಎಲ್ಲ ನೋಡಿಕೊಂಡು ಎಲ್ಲ ಸ್ವಲ್ಪ ಡ್ರೈವರ್ ಹೇಗೆ ಡ್ರೈವಿಂಗ್ ಮಾಡ್ತಾರೆ, ಹೇಗೆ ಘಾಟಿ ಇಳಿಸ್ತಾರೆ, ಹೇಗೆ ಹತ್ತಿಸ್ತಾರೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ನವದುರ್ಗ ಬಸ್ಸಿನ ಬ್ಲಾಗ್ ಮಾಡ್ತಾ ಇದ್ದೇನೆ. ತುಂಬ ದಿವಸದ ನಂತರ ಶಿವಮೊಗ್ಗ ಹೋಗುವಂತಹ ಬಸ್ಸಿನ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದರ ಡ್ರೈವರ್ ಇದ್ದಾರೆ, ಇವರ ಹತ್ರ ಮಾತಾಡೋ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ನಿಮ್ಮ ಹೆಸರು? ಭರತ್ ರಾಜ್ ಅಂತ ಹೇಳಿ. ಸರ್ ಎಲ್ಲಿ ನಿಮ್ಮದು ಊರು ಶಿವಮೊಗ್ಗ. ಎಷ್ಟು ವರ್ಷದಿಂದ ನೀವೊಂದು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ನಾವೊಂದು 10 ವರ್ಷದಿಂದ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಓಕೆ, ಅಂದರೆ ಮುಂಚೆ ಯಾವುದ್ರಲ್ಲಿದ್ರಿ ನೀವು? ಮೊದಲು ಮಿನಿ ಬಸ್ಸಲ್ಲೇ ಇದ್ದೆ, ಕ್ಲೀನರ್ ಆಗಿದ್ದೆ. ಓಕೆ, ಕ್ಲೀನರ್ ಆಗಿ ನಂತರ ಕಂಡಕ್ಟರ್ ಆಗಿ ಆ ನಂತರ ಡ್ರೈವರ್ ಆಗಿದೆ. ಓಕೆ ಸರ್, ಯಾವ ಬಸ್ಸಲ್ಲಿದ್ರಿ ಫಸ್ಟಿಗೆ? ನವದುರ್ಗ ಬರೋಕ್ಕಿಂತ ಮೊದಲು ಕ್ರಿಸ್ತರಾಜ್ ಬಸ್ಸಲ್ಲಿದ್ದೆ. ಓಕೆ, ರೋಸಿ. ಹೌದು. ಇವಾಗ ಅದು ಗಾಡಿ ಇಲ್ಲ ಅಲ್ಲ? ಇವಾಗ ಇಲ್ಲ, ಸ್ಟಾಪ್ ಆಗಿದೆ. ಸರ್ ಅದು ಎಷ್ಟು ಟೈಮ್ ಆಯ್ತು? ಅಂದ್ರೆ ಇವಾಗ ತುಂಬಾ ಗಾಡಿ ಇತ್ತು ಅವ್ರದ್ದು, ಕ್ರಿಸ್ತರಾಜ್. ಹೌದು. ಎಷ್ಟು ಬಸ್ ಇತ್ತು ಅವ್ರದ್ದು? ಅವ್ರದ್ದು ಒಂದು 14 ಬಸ್ ಇತ್ತು. ಓಕೆ, 7 ಮಿನಿ ಬಸ್, 7 ದೊಡ್ಡ ಬಸ್. ಅಂದ್ರೆ ಇವಾಗ ಅದು ರನ್ ಆಗ್ತಾ ಇದೆಯಾ? ಬೇರೆ ಬೇರೆ ಅಲ್ಲಪ್ಪ, ಆನಂದ್ ಇದು ಎಕ್ಸ್ಪ್ರೆಸ್ ಎಲ್ಲ ಆನಂದ್ ಟ್ರಾವೆಲ್ಸ್ ಅವ್ರದ್ದು ಲೀಸಿಗೆ ತಗೊಂಡಿದ್ದು. ಓಕೆ, ಅದು ಲೀಸ್ ಮುಗೀತು, ಮತ್ತೆ ಆನಂದ್ ಟ್ರಾವೆಲ್ಸ್ ಅವರೇ ಬಿಟ್ಟಿದ್ದಾರೆ. ಹೊಸ ಗಾಡಿ, ಒಳ್ಳೊಳ್ಳೆ ಗಾಡಿ ಹಾಕಿದ್ದಾರೆ. ಹಾಗೆ ಸರ್, ಮತ್ತೆ ನೀವು ಬಸ್ ಫೀಲ್ಡ್ ಬರುವಕ್ಕಿಂತ ಮೊದಲು ಯಾವ್ದ್ರಲ್ಲಿದ್ರಿ? ಬಸ್ ಫೀಲ್ಡ್ ಬರೋಕ್ಕಿಂತ ಮೊದಲು ಯಾವ್ದ್ರಲ್ಲಿದ್ರಿ? ನಾ ಬಸ್ ಬರೋಕ್ಕಿಂತ ಮೊದಲು ವಿಜಯ ಮೋಟರ್ಸ್ ಗ್ಯಾರೇಜ್ ಅಲ್ಲಿ ಇದ್ದೆ, ಶಿವಮೊಗ್ಗದಲ್ಲಿ. ಹಾಗೆ 2001ರಲ್ಲಿ. ಸರ್, ನಿಮಗೆ ಬಸ್ ಈ ಆಗುಂಬೆಯಲ್ಲಿ ಬರ್ಬೇಕಾದ್ರೆ ಫಸ್ಟಿಗೆ ಹೇಗೆ ಆಯ್ತು? ಅಂದ್ರೆ ಸ್ವಲ್ಪ ಡೇಂಜರಸ್ ರೋಡು, ಬಸ್ ಬೇರೆ, ಹೇಗೆ ಆಯ್ತು? ನಿಮ್ಮ ಒಂದು ಅನುಭವ ಹೇಗೆ ಆಯ್ತು? ನಾವಂದ್ರೆ ಸ್ವಲ್ಪ ಕ್ಲೀನರ್ ಅಲ್ಲಿ ಡ್ಯೂಟಿ ಮಾಡುವಾಗೆಲ್ಲ ಸ್ವಲ್ಪ ಆಚೆ ಈಚೆ ಎಲ್ಲ ನೋಡ್ಕೊಂಡು ಎಲ್ಲ ಸ್ವಲ್ಪ ಡ್ರೈವರ್ ಹೇಗೆ ಡ್ರೈವಿಂಗ್ ಮಾಡ್ತಾರೆ, ಹೇಗೆ ಘಾಟಿ ಇಳಿಸ್ತಾರೆ, ಹೇಗೆ ಹತ್ತಿಸ್ತಾರೆ, ನೋಡ್ತಾ ಅಬ್ಸರ್ವ್ ಮಾಡ್ತಾ ಮತ್ತೆ ಮೊದಲು ಸ್ಟಾರ್ಟಿಂಗ್ ಘಾಟಿ ಇಳಿಸಿದ್ದು ಚಿಕ್ಕ ವೆಹಿಕಲ್, ಕಾರು ನಂತರ ಲಾರಿ ನಂತರ ಬಸ್. ಮತ್ತೆ ಸರ್, ನಿಮ್ಗೆ ಅಂದ್ರೆ ಫಸ್ಟಿಗೆ ನಾನೊಬ್ಬ ಡ್ರೈವರ್ ಆಗ್ಬೇಕಂತ ಏನಾದ್ರು ಕನಸು ಆ ತರ ಏನಾದ್ರು ಇತ್ತ? ಇಲ್ಲ, ಹಾಗೇನಿಲ್ಲ. ಒಟ್ಟು ನಾನು ಗ್ಯಾರೇಜ್ ಅಲ್ಲಿ ಇದ್ದೆ. ಮೆಕ್ಯಾನಿಕ್ ಕೆಲಸ ಕಲೀಲಿಕ್ಕೆ ಅಷ್ಟು ಆಗ್ಲಿಲ್ಲ ಆ ಟೈಮಲ್ಲೆಲ್ಲ ಆಗ್ಲಿಲ್ಲ. ಹಾಗಾಗಿ ನಾನು ಕ್ಲೀನರ್ ಕೆಲಸಕ್ಕೆ ಬಂದೆ. ಕ್ಲೀನರ್ ಕೆಲಸಕ್ಕೆ ಬಂದು ಒಂದು ಡ್ರೈವರ್. ಅಂದ್ರೆ ನೀವು ಕ್ಲೀನರ್ ಆಗಿ ಡ್ರೈವರ್ ಆದ್ರಿ, ಹಾಗಾಗಿ ನಿಮ್ಗೆ ಎಲ್ಲ ಗೊತ್ತಿರುತ್ತೆ. ಕೆಲವರಿಗೆ ಒಂದು ಡೈರೆಕ್ಟ್ ಡ್ರೈವರ್ ಆದವರಿಗೆ ಅಷ್ಟು ಅದರ ಬಗ್ಗೆ ಮಾಹಿತಿ ಇರಲ್ಲ. ನಿಮ್ಗೆ A to Z ಗೊತ್ತಿತ್ತು, ಗಾಡಿದು ಎಲ್ಲ ಗೊತ್ತಿತ್ತು. ಹಾಗೆ ಸರ್, ಫಸ್ಟಿಗೆ ಯಾವ ಗಾಡಿ? ಟಾಟಾ ಗಾಡಿಯಲ್ಲಿ ಇದ್ರೆ ಟಾಟಾ ಗಾಡಿಯಲ್ಲಿ ಇದೆ. ಟಾಟಾ ಗಾಡಿಯಲ್ಲಿ ಹೇಗೆ? 1613. ಹೇಗೆ ಸರ್ ಟಾಟಾ ಗಾಡಿ ಸೆಕ್ಷನ್ಗೆಲ್ಲ ಟಾಟಾ ಗಾಡಿ ಒಳ್ಳೇದ, ಲೈಲ್ಯಾಂಡ್ ಗಾಡಿ ಒಳ್ಳೇದ? ಪಿಕಪ್ ಎಲ್ಲ ಒಳ್ಳೆಯದೆ ಟಾಟಾ. ಅಂದ್ರೆ ಮತ್ತೆ ಕಂಫರ್ಟಬಲ್ ಅಂದ್ರೆ ಲೈಲ್ಯಾಂಡೇ ಚೆನ್ನಾಗಿರುತ್ತೆ. ಓಕೆ, 1613 ಗಾಡಿ ಒಂಥರ ಟಾಟಾದಲ್ಲಿ ಕಿಂಗ್ ಗಾಡಿ ಅಲ್ವಾ? ಓಲ್ಡ್ ಗಾಡಿ, ಕಿಂಗ್. ಹೆಚ್ಚಾಗಿ ಮುಂಚೆ ಯೂಸ್ ಮಾಡ್ತಾ ಇದ್ರಿ, ಇವಾಗೆಲ್ಲ ತುಂಬಾ ಕಡಿಮೆ ಆಗಿದೆ ಗಾಡಿ. ಸರ್, ಇವಾಗ BS6 ಗಾಡಿ ಎಲ್ಲ ಬಂದಿದೆ. BS6 ಗಾಡಿ ಬಿಟ್ಟಿದ್ರ? BS6 ಗಾಡಿ ಓಡಿಸಿದ್ರೆ ಹೇಗೆ ಆಗ್ತದೆ? ಪರವಾಗಿಲ್ಲ, ನಮ್ದು 2 ಗಾಡಿ ಇದೆ ಮೇಲೆ. ಶಿವಮೊಗ್ಗ ಟು ಬಾಳೆಹೊನ್ನೂರು ಒಂದು, ಶಿವಮೊಗ್ಗ ಮತ್ತೆ ಇದು ಬೆಂಗಳೂರು, ಅಂದ್ರೆ ನವದುರ್ಗ ಟು ಬೆಂಗಳೂರು. ಹೊಸದಾಗಿ ಬಿಟ್ಟಿರೋದು, ರೀಸೆಂಟ್ ಆಗಿ. ಚೆನ್ನಾಗಿದೆ, ಕಂಫರ್ಟಬಲ್ ನೋಡಿದೆ. ಸರ್, ನೀವು ಘಾಟಿ ಹತ್ತಿಸ್ಬೇಕಾದ್ರೆ ನೀವು ಎಷ್ಟು ಟೈಮ್ ತಗೊಳ್ತೀರಾ? ಒಂದು 20 ನಿಮಿಷ ಬೇಕು ಸರ್. ಘಾಟಿ ಸೋಮೇಶ್ವರ ಟು ಆಗುಂಬೆ ಗೇಟಿಗೆ ಒಂದು 20 ನಿಮಿಷ, ಆಗುಂಬೆಗೆ 20 ನಿಮಿಷ ಬೇಕು. ಇನ್ ಕೇಸ್ ಬ್ಲಾಕ್ ಏನಾದ್ರು ಇದ್ರೆ ನಿಮ್ಗೆ ಮೆಸೇಜಸ್ ಎಲ್ಲ ಕೊಡ್ತಾರಾ?
ಈ ತರ ಬ್ಲಾಕ್ ಇದೆ ಅಂತೆಲ್ಲ ಮೇಲಿಂದ ಬರೋ ಗಾಡಿಗಳು ನಮ್ಮ ಆಪೋಸಿಟ್ ಗಾಡಿಗಳು ಯಾರು ಇದ್ರೆ ಬಸ್ನವರು ಯಾರೇ ಬಸ್ನವರು ಇದ್ರು ಒಂದು ಮೆಸೇಜ್ ಕೊಡ್ತಾರೆ ಗಾಡಿ ಈ ಅವಾಗ ತರ ನೀವು ಯಾವ ರೂಟ್ ಆಗಿ ಹೋಗ್ತೀರಾ ಅಂದ್ರೆ ನಿಮ್ಗೆ ಹೋಗ್ಬೇಕಾದ್ರೆ ಬೇರೆ ರೂಟ್ ಯಾವ್ದಾದ್ರು ಒಂದು ಹಾಫ್ ಅನ್ ಅವರ್ ಒಳಗೆ 1 ಅವರ್ ಒಳಗೆ ಕ್ಲಿಯರ್ ಆಗ್ತದೆ ಅಂದ್ರೆ ವೆಯ್ಟ್ ಮಾಡ್ತೀವಿ. ಓಕೆ 1 ಅವರ್ ಮೇಲೆ ಲೇಟ್ ಆಯ್ತು ಅಂದ್ರೆ ನಾವು ಆಯಾ ಸೋಮೇಶ್ವರದಿಂದ ಆಲಾಡಿಯಿಂದ ಆಚೆ ಘಾಟಿಯಲ್ಲಿ ಹೋಗ್ತೀವಿ. ಆ ತರ ಹುಲಿಕಲ್ ಘಾಟಿ ಮೇಲೆ ಆ ತರ ಸಿದ್ದಾಪುರ ಹುಲಿಕಲ್ ಘಾಟಿ. ಓಕೆ ಸರ್, ಮೋಸ್ಟ್ ಡೇಂಜರಸ್ ಟರ್ನ್ ಯಾವುದು? ಮೋಸ್ಟ್ ಡೇಂಜರಸ್ ಟರ್ನ್ ಅಂದ್ರೆ 7 ಮತ್ತೆ 8 9 3 ತಿರುವುಗಳಿದಾವಲ್ಲ, ಮೋಸ್ಟ್ ಡೇಂಜರಸ್. ಅಂದ್ರೆ ಅದು ಸ್ವಲ್ಪ ಕರು ಜಾಸ್ತಿ ಶಾರ್ಟ್ ಕಟ್ ಇರುತ್ತೆ, ಇಕ್ಕಟ್ಟು ಇರ್ತದೆ ಜಾಗ. ಇವಾಗೆಲ್ಲ ಸಣ್ಣ ಸಣ್ಣ ಗಾಡಿ ಬಂದಿದೆಲ್ಲ, ಟಾಟಾ ಗಾಡಿ, ಟಾಟಾ ಮಾರ್ಕೋಪೋಲೋ, ಅದು ಸೇಮ್ ಇದರಷ್ಟೇ ಬರುತ್ತಾ? ಇದಕ್ಕಿಂತ ಸ್ವಲ್ಪ ಕಡಿಮೆ ಬರ್ತದೆ, ಸ್ವಲ್ಪ ಇನ್ನೂ ಕಡಿಮೆ ಬರುತ್ತಾ? ಓಕೆ ಸರ್, ಆಗುಂಬೆಯಲ್ಲಿ ನಿಮ್ಗೆ ಘಾಟಿ ಇಳಿಸುವಾಗ ಕಷ್ಟ ಆಗುತ್ತಾ, ಹತ್ತಿಸುವಾಗ ಕಷ್ಟನಾ? ಘಾಟಿ ಹತ್ತಿಸುವಾಗ ಸ್ವಲ್ಪ ಇದಾಗ್ತದೆ, ಕಷ್ಟ ಆಗುತ್ತೆ. ಯಾಕಂದ್ರೆ ಕಾರ್ನವರೆಲ್ಲ ಬರ್ತಾ ಇರ್ತಾರೆ, AC ಹಾಕೊಂಡು ಬರ್ತಾ ಇರ್ತಾರೆ, ಅವರಿಗೆ ನಾವು ಆರೋ ನೋಡಿದ್ರು ಕೇಳಲ್ಲ. ಹಾಗಾಗಿ ಸ್ವಲ್ಪ ಹತ್ತುವಾಗ್ಲೇ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಂದ್ರೆ ನಾವು ಯಾವತ್ತಿಗೂ ಘಾಟಿ ಹತ್ತಿಸ್ಬೇಕಾದ್ರೆ ನಾವು ಅವರಿಗೆ ಘಾಟಿ ಹತ್ತೋ ಗಾಡಿ ಯಾವುದೇ ವೆಹಿಕಲ್ ಆಗಲಿ ಘಾಟಿ ಹತ್ತಿಸ್ತಾರಲ್ಲ, ಆ ಹತ್ತೋ ಗಾಡಿಗಳಿಗೆ, ಹೆವಿ ಗಾಡಿಗಳಿಗೆ ಇಳಿಯೋರು ಸೈಡ್ ಕೊಡಬೇಕು ಅಲ್ವಾ? ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗೆ ಸರ್, ಇದು ಲೈಲ್ಯಾಂಡ್ ಗಾಡಿ ಅಲ್ಲ, BS3 ಗಾಡಿ ಅಲ್ಲ? BS3 ಹೇಗೆ ಸರ್ BS3 ಗಾಡಿ? ಒಳ್ಳೆ ಎಷ್ಟು ಮೈಲೇಜ್ ಬರುತ್ತೆ? ಇದು 4.5 ಬರ್ತದೆ ಸರ್ ಮೈಲೇಜ್. ಅಂದ್ರೆ ಇದು ಶಾರ್ಟ್ ವೀಲ್ ಗಾಡಿ ಅಲ್ಲ, ಸ್ವಲ್ಪ ಜಾಸ್ತಿ ಆಗಿ ಬರುತ್ತೆ ಅಲ್ಲ? ಹಾಗೇನಿಲ್ಲ, ಲೈಲ್ಯಾಂಡ್ ಎಲ್ಲ ಮಾಮೂಲಿ. ಅಂದ್ರೆ ಶೋರೂಮ್ ಅಲ್ಲಿ ಇದು ಶಾರ್ಟ್ ವೀಲ್ ಆಗಿ ಬರೋದು ಅಥವಾ ಬಾಡಿ ಅವರು ಕಟ್ ಮಾಡೋದು? ಇಲ್ಲ, ಶಾರ್ಟ್ ವೀಲ್ ಆಗಿ ಚಾಸಿ ಬರೋದೇ ಶಾರ್ಟ್ ವೀಲ್ ಆಗಿ. ಶಾರ್ಟ್ ವೀಲ್ ಚಾಸಿ ಬರೋದು ಅಲ್ವಾ ಸರ್? ಎಷ್ಟು ಗಂಟೆಗೆ ಇದು ಉಡುಪಿಯಿಂದ ಹೊರಡ್ತದೆ ಬಸ್? ಇದು ಉಡುಪಿಯಿಂದ ಈಗ 1:35ಕ್ಕೆ ಹೊರಡ್ತದೆ. 1:35 ಅಲ್ಲಿ ರೀಚ್ ಆಗ್ಬೇಕಾದ್ರೆ? ರೀಚ್ ಆಗುವ 5:25ಕ್ಕೆ ರೀಚ್ ಆಗ್ತದೆ. ಇದು ಮಂಗಳೂರು ಹೋಗುತ್ತಾ? ಇಲ್ಲ, ಉಡುಪಿ ಟು ಶಿವಮೊಗ್ಗ ಟು ಉಡುಪಿ. ಬೆಳಗ್ಗೆ 8:20ಕ್ಕೆ ಬಿಡ್ತದೆ, ಇಲ್ಲಿ 12:05ಕ್ಕೆ ಬರ್ತದೆ, ಮತ್ತೆ ರಿಟರ್ನ್ 1:35ಕ್ಕೆ ಬಿಡ್ತದೆ, 5:25ಕ್ಕೆ ಶಿವಮೊಗ್ಗ ಹೋಗುತ್ತೆ. ಸರ್, ಮತ್ತೆ ಪ್ರೈಸ್ ಎಷ್ಟು ಇರುತ್ತೆ ಸರ್? ಪ್ರೈಸ್ ಇದು 200 ರೂಪೀಸ್ ಇದೆ ಸರ್ ಶಿವಮೊಗ್ಗ, ಒಂದು ಸೀಟಿಗೆ 200 ರೂಪೀಸ್ ಇದೆ. ಹಾಗೆ ಅಂದ್ರೆ ಸ್ಟೂಡೆಂಟ್ ಅವರಿಗೆ ಸಹ ಏನಾದ್ರು ಪಾಸ್ ಆ ತರ ಇದೆಯಾ? ಅಲ್ಲ, ಪಾಸ್ ಆ ತರ ಒಂದು ಕನ್ಸೆಷನ್ ಇದೆ. ಸರ್, ಎಷ್ಟು ಬಸ್ ಇದೆ ಸರ್ ಇವಾಗ ನವದುರ್ಗದವರ ಹತ್ರ? ನವದುರ್ಗ ಟೋಟಲ್ ಒಂದು 22 ಬಸ್ ಇದೆ ಸರ್. ಓಕೆ, 22 ಬಸ್ ಇದೆ. ಇವಾಗ ಹೊಸ್ತು ಬ್ಯಾಂಗ್ಳೂರಿಗೆ ಹೊಸದಾಗಿ ಬಿಟ್ಟಿದ್ದಾರೆ, ಕೋಣಂದೂರು ಟು ಬ್ಯಾಂಗ್ಳೂರ್ 2 ಬಸ್ ಬಿಟ್ಟಿದೆ ಸರ್. ಓನರ್ ಹೆಸರೇನು ಸರ್? ಅಭಿನಂದನ್ ಶೆಣೈ ಅಂತ ಹೇಳಿ. ಓಕೆ, ಕೋಣಂದೂರು. ಸರ್, ಹೇಗೆ ಕಂಪನಿ ಹೇಗಿದೆ ಸರ್? ಕಂಪನಿ ಪರವಾಗಿಲ್ಲ ಸರ್, ದೇವರದಿಂದ ಒಳ್ಳೆ ರೀತಿ ನಡೀತಾ ಇದೆ. ಸರ್, ನೀವು ನಿಮ್ಮ ಫ್ಯಾಮಿಲೀಸ್ ಅವರಿಗೆಲ್ಲ ಹೇಗೆ ಟೈಮ್ ಕೊಡ್ತೀರಾ? ಅಂದ್ರೆ ನೀವು ಡ್ರೈವರ್ಸ್ನವರಿಗೆ ಹೆಚ್ಚಾಗಿ ರಜೆ ಕಡಿಮೆ, ಹೇಗೆ ನಿಮ್ಗೆ ಫ್ರೀ ಅಂತ ಇರುತ್ತಾ? ಫ್ರೀ ಅನ್ನೋದಂದ್ರೆ ವಾರಕ್ಕೆ 1 ದಿವಸ ಬೇಕಾದ್ರೆ ರಜೆ ತಗೊಳ್ಬಹುದು. ರಜೆ ಕೊಡ್ತಾರೆ ಅಂತ, ವಾರಕ್ಕೆ 1 ದಿನ ಬೇಕಾದ್ರೆ ರಜೆ ಕೊಡ್ತಾರೆ. ಇಲ್ಲ ಅಂದ್ರೆ ನಾವು ಒಂದು 22 ದಿನ ಡ್ಯೂಟಿ ಮಾಡ್ತೇವೆ, 1 ವಾರ ರಜೆ ಮಾಡ್ತೇವೆ, 8 ದಿನ ರಜೆ ಮಾಡ್ತೇವೆ. ಸರ್, ಒಂದು ಆಗುಂಬೆ ಘಾಟ್ ಬಗ್ಗೆ ಏನಂತ ಮೆಸೇಜಸ್ ಏನ್ ಕೊಡ್ತೀರಾ? ಸ್ವಲ್ಪ ಡ್ರೈವಿಂಗ್ ಮಾಡುವವರಿಗೆ, ಸ್ವಲ್ಪ ಬೈಕ್ನವರಿಗೆ, ಕಾರ್ನವರಿಗೆ, ಎಲ್ಲರಿಗೆ ಮೆಸೇಜ್ ಅಂದ್ರೆ ಸರ್, ಅದು ನಾನು ಹೇಳೋದು, ಬಸ್ ಆಗಲಿ ಲಾರಿ ಆಗಲಿ ಯಾವುದೇ ಒಂದು ವೆಹಿಕಲ್ ಆಗಲಿ ಘಾಟಿ ಹತ್ತೋರಿಗೆ ದಯವಿಟ್ಟು ಒಂದು ಆದಷ್ಟು ಸೈಡ್ ಕೊಡಿ ಅಂತ ಕೇಳೋದು. ಇದರಲ್ಲಿ ಎಷ್ಟು ಸೀಟ್ ಬರುತ್ತೆ? ಇದು 30+2 32 ಸೀಟ್. ಓಕೆ ಸರ್, ಈ ಬಸ್ಸಿಗೆ ಎಷ್ಟಾಗುತ್ತೆ ಸರ್ ಒಂದು ಪ್ರೈಸ್ ನಿಮಗೆ? ಪ್ರೈಸ್ ಅಂದ್ರೆ ಒಂದು 30 lakhs ಆಗ್ತದೆ. 30 lakhs ತನಕ ಆಗ್ತದೆ. ಅಂದ್ರೆ ಇದು ಪರ್ಮಿಟ್ ಎಲ್ಲ ಇವಾಗ ಸಿಗುತ್ತಾ ಅಥವಾ ಓಲ್ಡ್ ಪರ್ಮಿಟ್? ಇವಾಗ ನೀವು ಹಾಕುವವರಿಗೆ ಸಿಗಲ್ಲ? ನೀವು ಹಾಕುವವರಿಗೆ ಸಿಗಲ್ಲ. ಹಾಗೆ ಅಂದ್ರೆ ಮುಂಚೆ ಯಾವುದು ಪರ್ಮಿಟ್ ರನ್ ಆಗ್ತದೆ ಹಾಗೆ. ಸರ್, ಮತ್ತೆ ನಮ್ದೊಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನಂತ ಒಂದು ಮೆಸೇಜ್ ಸರ್? ನಿಮ್ದು ಒಂದು ನೋಡಿದ್ದೀನಿ ನಾನು ಮೊಬೈಲಲ್ಲಿ, ಯೂಟ್ಯೂಬ್ ಎಲ್ಲ ನೋಡಿದ್ದೇನೆ. ತುಂಬಾ ನಿಮ್ಮಿಂದ ಒಂದು ಹೆಲ್ಪ್ ಆಗ್ತಾ ಇದೆ, ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ ಎಲ್ಲ ಒಂದು ಹೆಲ್ಪ್ ಆಗ್ತಾ ಇದೆ. ಒಂದು ನಿಮ್ಮಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಬಸ್ಸಿಗೆ, ಬಸ್ ಓನರ್ವರಿಗೆಲ್ಲ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ನಿಮ್ಮ ಯೂಟ್ಯೂಬ್ ಚಾನಲ್ ಒಂದು ದೇವರ ಒಂದು ದಯೆಯಿಂದ ಒಳ್ಳೆ ರೀತಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಅಂತ ನಾವು ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಯೂಟ್ಯೂಬಲ್ಲಿ ಸುಮ್ಮನೆ ಹಾಂ